DRG Kids. ಕಥೆ ಮಾಂತ್ರಿಕ ನಾಯಿ. ಗ್ರಾಮವೊಂದರಲ್ಲಿ ಅಜ್ಜ ಅಜ್ಜಿ ವಾಸವಾಗಿದ್ರು. ಅವರಿಗೆ ಮಕ್ಕಳಿರ್ಲಿಲ್ಲ. ಅಜ್ಜ ಓರ್ವ ಪಂಡಿತನಾಗಿದ್ದ. ಆತನಿಗೆ ವಯಸ್ಸಾಗಿದ್ದ ಕಾರಣ ಯಾರೂ ಈಗ ಪೂಜೆಗಳಿಗೆ ಅವನನ್ನ ಕರೀತಿರ್ಲಿಲ್ಲ. ಹೀಗಾಗಿ ಅವರಿಗೆ ಹೊಟ್ಟೆ ತುಂಬಿಸ್ಕೊಳ್ಳೋದು ಕಷ್ಟವಾಗ್ತಾ ಬಂತು. ಹೇಗೋ ಕಷ್ಟಪಟ್ಟು ಒಂದು ಹೊತ್ತಿನ ಊಟ ಮಾಡ್ತಿದ್ರು. ಹೀಗೆ ಇರುವಾಗ ಒಂದು ದಿನ ಅಜ್ಜಿ ಹೇಳ್ತಾರೆ, ಅಕ್ಕಿ ಎಲ್ಲ ಖಾಲಿ ಆಗಿದೆ, ಸ್ವಲ್ಪ ಅಕ್ಕಿ ತಗೊಂಡ್ ಬನ್ನಿ, ಏನಾದ್ರೂ ಅಡ್ಗೆ ಮಾಡ್ತೀನಿ. ನೀವ್ ನೆನ್ನೆಯಿಂದ ಏನು ತಿಂದಿಲ್ಲ. ನೀನು ಕೂಡ ನೆನ್ನೆಯಿಂದ ಏನು ತಿಂದಿಲ್ವಲ್ಲ? ಅಯ್ಯೋ ಪರವಾಗಿಲ್ಲ. ಅದು ಇಷ್ಟೊಂದು ವಯಸ್ಸಾಗಿ ಹೋಗಿದೆ, ಜನಗಳು ಮುಂಚಿನ ಹಾಗೆ ನನಗೆ ಇವಾಗ ಕೆಲ್ಸನೇ ಕೊಡ್ತಿಲ್ಲ. ಎಷ್ಟ್ ದಿನ ಇರೋದು ಇದೇ ರೀತಿ? ನಾವ್ ದೇವ್ರಿಗೆ ಇಷ್ಟೆಲ್ಲ ಪೂಜೆ ಪುನಸ್ಕಾರಗಳು ಮಾಡಿದ್ರು, ಯಾಕ್ ನಮ್ ಕಷ್ಟ ಅರ್ಥ ಆಗ್ತಿಲ್ಲ ಅವನ್ಗೆ. ಏನು ಚಿಂತೆ ಮಾಡ್ಬೇಡ, ದೇವ್ರು ಎಲ್ಲವನ್ನ ನೋಡ್ತಾ ಇರ್ತಾನೆ. ದೇವ್ರು ನಮಗೆ ಅಂತಾನೆ ಏನಾದ್ರೂ ಯೋಚನೆ ಮಾಡಿರ್ತಾನೆ. ಅವನು ಜೀವನ ಕೊಟ್ಟಿದ್ದಾನೆ ಅಂದ್ರೆ ಅವನೇ ನಮಗೆ ದಡ ಮುಟ್ಟಿಸ್ತಾನೆ ಅಂತ. ಆಯ್ತು, ನಾನಿವಾಗ ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ. ನೋಡೋಣ, ಯಾವ್ದಾದ್ರು ಕೆಲ್ಸ ಸಿಕ್ಕರೂ ಸಿಗ್ಬಹುದು. ಸರಿ ಕಣ್ರಿ, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಅಜ್ಜ ಒಂದು ಚೀಲದೊಳಗೆ ನೀರನ್ನ ಇಟ್ಕೊಂಡು ಹೊರಗೆ ಹೋದ್ರು. ಇಡೀ ದಿನ ಹೊರಗಿದ್ದ ಬಳಿಕ ಆತನಿಗೆ ಸ್ವಲ್ಪ ಆಹಾರ ಲಭಿಸುತ್ತೆ. ಸಂಜೆ ಕಾಡಿನ ದಾರಿಯಲ್ಲಿ ಅಜ್ಜ ಮನೆಗೆ ತೆರಳುತ್ತಿದ್ರು. ಒಳ್ಳೇದಾಯ್ತು, ಇವತ್ ನಮ್ಗೆ ತಿನ್ನೋದಿಕ್ ಸ್ವಲ್ಪ ಊಟ ಆದ್ರೂ ಸಿಕ್ತಲ್ಲ. ಇವತ್ ನಾವಿಬ್ರು ಹೊಟ್ಟೆಗೇನು ಇಲ್ದೆ ಉಪವಾಸ ಮಲಗೋದಾದ್ರೂ ತಪ್ಪು ಹೋಯ್ತಲ್ಲ. ಅವರು ಕಾಡಿನಲ್ಲಿ ಹೀಗೆ ಹೋಗ್ತಿದ್ದಾಗ ಅವ್ರ ಮುಂದೆ ಒಂದು ನಾಯಿ ಬಂದು ನಿಲ್ಲುತ್ತೆ ಮತ್ತು ಆ ಆಹಾರದ ಚೀಲವನ್ನ ನೋಡಿ ಬೊಗಳೋದಕ್ ಶುರು ಮಾಡುತ್ತೆ. ಅರೆ, ಈ ನಾಯಿ ನನ್ನ ಊಟದ ಕಡೆನೆ ಬರ್ತಾ ಇದೆಯಲ್ಲ, ಇದೇನು ಇಲ್ಲೇ ಬೊಗಳ್ತಾ ಇದೆಯಲ್ಲ. ಇದಕ್ಕೆ ಊಟ ಬೇಕು ಅಂತ ಅನ್ಸುತ್ತೆ. ಏನ್ ಮಾಡ್ಲಿ ಅನ್ಸುತ್ತೆ, ಇದ್ರ ಅದೃಷ್ಟ ಈ ಊಟದಲ್ಲಿ ಇದೆ ಅಂತ. ಇರೋ ಊಟನಾದ್ರೂ ಇದು ಕೊಟ್ಬಿಡೋಣ. ಇದನ್ನ ನೋಡಿ ಅಜ್ಜ ತನ್ನ ಚೀಲದಲ್ಲಿದ್ದ ಅಷ್ಟೂ ಆಹಾರವನ್ನ ತೆಗೆದು ನಾಯಿಯ ಮುಂದೆ ಇಡ್ತಾರೆ. ನೀನ್ ಹೊಟ್ಟೆ ತುಂಬಾ ತಿನ್ನು, ಈ ಊಟ ಎಲ್ಲ ನಿನಗೆ. ನನ್ನ ಬಗ್ಗೆ ಚಿಂತೆ ಮಾಡಬೇಡ, ನನಗೇನಾದ್ರೂ ಸಿಕ್ಕೇ ಸಿಗುತ್ತೆ. ನೀನ್ ಇದನ್ನ ತಿನ್ನು, ತಗೋ. ಹಾಗೆ ಮುಂದುವರಿತಿದ್ದಂತೆ ಓರ್ವ ರೋಗಿ ನೀರಿಗಾಗಿ ಬೊಬ್ಬೆ ಇಡ್ತಿರೋದನ್ನ ನೋಡ್ತಾರೆ. ಓಹೋ, ನೀರು ನೀರು. ನಿಮಗೇನಾಯ್ತು ಅಣ್ಣವ್ರೆ? ನಿಮಗೆ ಕುಡಿಯೋದಿಕ್ ನೀರ್ ಬೇಕಾ? ಮತ್ತು ಅವನಿಗೆ ನೀರ್ ಕುಡಿಸ್ತಾರೆ. ಅಯ್ಯೋ ದೇವ್ರೇ, ಹೇಗಾದ್ರೂ ಮಾಡಿ ನೀವು ಇವರ ಪ್ರಾಣನ ಉಳಿಸಿ. ಅಷ್ಟರಲ್ಲಿ ಆ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ದೇವರ ರೂಪ ತಾಳ್ಬಿಡ್ತಾನೆ ಮತ್ತು ಹೇಳ್ತಾನೆ, ನಾನು ನಿನ್ನನ್ನ 2 ಬಾರಿ ಪರೀಕ್ಷೆ ಮಾಡ್ದೆ. ನೀನು 2 ಬಾರಿ ವಿಜೇತನಾಗಿದ್ಯಾ. ಮೊದ್ಲು ನೀನು ನಿನಗಿಟ್ಕೊಂಡಿದ್ದ ಆಹಾರವನ್ನ ನನಗ್ ಕೊಟ್ಟೆ, ಬಳಿಕ ನಿನ್ನ ನೀರನ್ನ ನನಗ್ ನೀಡ್ದೆ. ಇಷ್ಟು ಕಷ್ಟದಲ್ಲಿ ನೀನಿದ್ರೂ ಸಹ ಇನ್ನೊಬ್ರಿಗೆ ಸಹಾಯ ಮಾಡೋ ಮನಸ್ಸಿದೆ ನಿನಗೆ. ದೇವ್ರೇ, ನೀವಾ? ನಾನು ಪ್ರಸನ್ನನಾದೆ ದೇವ್ರೇ ನಿಮ್ಮನ್ನ ನೋಡಿ. ನಾನು ನಿನ್ನಿಂದ ಬಹಳ ಸಂತುಷ್ಟನಾಗಿದ್ದೇನೆ. ನಿನಗೆ ನಾನು ಏನನ್ನಾದ್ರೂ ಕೊಡಬಯಸ್ತೇನೆ. ಇದರಿಂದ ನಿನ್ನ ದುಃಖವೆಲ್ಲ ನಿವಾರಣೆಯಾಗತ್ತೆ. ಇಷ್ಟೆಲ್ಲ ಹೇಳಿ ದೇವ್ರು ಭೈರವ ಭೈರವ ಅಂತ ಕೂಗ್ತಾರೆ. ಯಾವ ನಾಯಿಗೆ ಅಜ್ಜ ಅಲ್ಲಿ ಊಟ ನೀಡಿದ್ನೋ ಅದೇ ನಾಯಿ ಅವಾಗ ಅಲ್ಲಿ ಪ್ರತ್ಯಕ್ಷವಾಗತ್ತೆ. ತಗೋ, ಭೈರವನನ್ನ ಈಗ ನಿನಗೆ ಕೊಡ್ತಾ ಇದ್ದೀನಿ. ನೀನಿವನತ್ರ ಏನ್ ಕೇಳ್ತೀಯೋ ಅದನ್ನ ಇವನು ನಿನಗೆ ಕೊಡ್ತಾನೆ. ಎಲ್ಲ ಕಷ್ಟಗಳು ದೂರವಾಗ್ತವೆ. ಹೋಗು, ಇದನ್ನ ನಿನ್ ಜೊತೆ ಕರ್ಕೊಂಡು ಹೋಗು. ನಿಮ್ಮ ಮಾತು ಕೇಳಿ ನಾನು ಧನ್ಯನಾದೆ ಮಹಾಪ್ರಭು. ರಾತ್ರಿ ಆಗತ್ತೆ. ಅಜ್ಜ ಭೈರವನೊಂದಿಗೆ ಮನೆಗ್ ಬರ್ತಾರೆ. ಆ ವೇಳೆ ಬಾಗಿಲಿನಲ್ಲಿ ನಿಂತಿದ್ದ ಅಜ್ಜಿ ಹೇಳ್ತಾರೆ, ಯಾಕ್ರಿ, ಯಾಕಿಷ್ಟ ತಡ ಮಾಡಿದ್ರಿ ಇವತ್ತು? ಇದೇನಿದು, ನೀವ್ ನಾಯಿನೂ ಕರ್ಕೊಂಡ್ ಬಂದಿದ್ದೀರಾ? ನಮ್ಗೆ ಇಲ್ಲಿ ಇವಾಗ ತಿನ್ನೋದಕ್ಕೆ ಏನೂ ಇಲ್ಲ. ಇದಕ್ ಹೇಗ್ ತಿನ್ಸೋದು ನಾವು? ನೀನ್ ಸುಮ್ನಿರು. ಇವತ್ತಿನಿಂದ ನಮ್ ಎಲ್ಲಾ ಕಷ್ಟಗಳನ್ನ ಭೈರವನೇ ದೂರ ಮಾಡ್ತಾನೆ. ಸುಮ್ನಿರು ನೀನು. ಅರೆ, ನೀವ್ ಏನ್ ಹೇಳ್ತಾ ಇದ್ದೀರಾ? ಅಯ್ಯೋ ದೇವ್ರೇ, ನನ್ನ ಮಾತ್ ಮೇಲೆ ವಿಶ್ವಾಸ ಇಡು. ನಾನು ಯಾವತ್ತೂ ನಿಮ್ ಮಾತಿನ ಮೇಲೆ ವಿಶ್ವಾಸ ಪಡ್ತೀನಿ. ನೀನೇನು ಚಿಂತೆ ಮಾಡ್ಬೇಡ, ನಾನ್ ನಿನಗೆ ಹೇಳಿದ್ದೆ ತಾನೆ, ಯಾರು ನಮ್ಗ್ ಜೀವನ ಕೊಟ್ಟಿದ್ದಾನೆ ಅವನೇನಾದ್ರೂ ನಮ್ ಬಗ್ಗೆ ಯೋಚಿಸಿರ್ತಾನೆ ಅಂತ ಹೇಳಿದ್ದೆ ತಾನೆ. ಸರಿ, ಈಗ ನಮ್ಮೆಲ್ಲರಿಗೂ ಬೇಕಾಗಿರೋ ಆಹಾರ ಹೇಗ್ ಸಿಗುತ್ತೆ? ಭೈರವ್,
ನಾವಿಬ್ರು ಸುಮಾರು ದಿವಸದಿಂದ ಏನು ಊಟ ಮಾಡಿಲ್ಲಪ್ಪ. ನಮ್ ಮೂವರ್ಗೂ ಸ್ವಲ್ಪ ಏನಾದ್ರೂ ಊಟ ತಗೊಂಡ್ಬರ್ತೀಯಾ? ಇದನ್ನ ಕೇಳಿದ ಕೂಡ್ಲೆ ಭೈರವ ಆ 3 ಜನರ ಮುಂದೆ 3 ಊಟ ತುಂಬಿದ ತಟ್ಟೆಯನ್ನ ಪ್ರತ್ಯಕ್ಷ ಮಾಡ್ತಾನೆ. ಮಾರನೇ ದಿನ ಅಜ್ಜ ಭೈರವನನ್ನ ಕರ್ಕೊಂಡು ಹೋಗಿ ಸರೋವರದಲ್ಲಿ ಸ್ನಾನ ಮಾಡಿಸ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಜಗನ್ ಬರ್ತಾನೆ. ಭೈರವ್, ನನ್ ಮುದ್ದಿನ ಮಗನೇ, ಚೆನ್ನಾಗಿ ಸ್ನಾನ ಮಾಡು. ಏನಾಯ್ತಜ್ಜ? ಈ ನಾಯಿಗ್ ನೀವು ಇಷ್ಟೊಂದು ಪ್ರೀತಿ ಏನಕ್ಕೆ ತೋರಿಸ್ತಾ ಇದ್ದೀರಾ? ಇಷ್ಟೊಂದು ಪ್ರೀತಿನ ಯಾರು ಅವ್ರ ಮಕ್ಕಳಿಗೂ ಕೂಡ ತೋರಿಸೋದಿಲ್ಲ. ಇವನು ಕೂಡ ನನ್ನ ಮಗನೇ ತಾನೇ? ಅಂದ್ರೆ ಅದೊಂದು ತುಂಬಾ ದೊಡ್ಡ ಕತೆ ಬಿಡಪ್ಪ. ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ. ನನ್ ಮಗ ಇವಾಗ ಊಟ ಮಾಡೋ ಹೊತ್ತಾಯ್ತು, ನಾವಿನ್ ಹೊರಡ್ತೀವಿ. ಇದನ್ನ ಹೇಳಿ ಅಜ್ಜ ಭೈರವನನ್ನ ಕರ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾರೆ. ಜಗನ್ ಯೋಚನೆ ಮಾಡ್ತಾನೆ, 2 ದಿನ ಹಿಂದೆನೆ ಇವ್ರಿಗೆ ತಿನ್ನೋದಕ್ಕೇನು ಗೊತ್ತಿಲ್ಲ ಅಂತೀನಿ, ಆದ್ರೆ ಈ ನಾಯಿಗೆ ಊಟದ ಹೊತ್ತಾಯ್ತು ಅಂತಿದಾರಲ್ಲ. ಗೊತ್ ಮಾಡ್ಕೋಬೇಕು ಇದ್ರ ಹಿಂದಿನ ವಿಷಯ ಏನು ಅಂತ. ಜಗನ್ ಅಜ್ಜನನ್ನ ಹಿಂಬಾಲಿಸ್ತಾ ಅವನ್ ಮನೆಗ್ ಬರ್ತಾನೆ. ಆಗ ಅಜ್ಜಿ ಹೇಳ್ತಾರೆ, ಏನ್ರಿ, ಬೇಗ ಬನ್ನಿ, ಭೈರವನಿಗೆ ಹಸಿವಾಗ್ತಾ ಇರ್ಬೋದು. ಇಬ್ರು ಬೇಗ ಒಳಗ್ ಬನ್ನಿ. ಹಾ ಬರ್ತೀವಿ. ಇದೇನಿದು? ಏನಿವಾಗ ಇವರು ಈ ನಾಯಿನೂ ಕೂಡ ಜೊತೆಯಲ್ಲಿ ಕೂರ್ಸ್ಕೊಂಡು ಊಟ ಮಾಡ್ತಾರಾ ಅಥವಾ ಹೇಗೆ? ಅದೇನಂತ ನೋಡೇ ಬಿಡ್ತೀನಿ. ಅವನು ಕಿಟಕಿಯಿಂದ ಒಳಗೆ ಏನ್ ನಡೀತಾ ಇದೆ ಅಂತ ನೋಡ್ತಾನೆ. ಅರೇರೇ, ಇವ್ರು ನಿಜವಾಗ್ಲೂ ಜೊತೆಯಲ್ಲಿ ಕೂರ್ಸ್ಕೊಂಡೆ ಊಟ ಮಾಡ್ತಿದಾರಲ್ಲ, ಇದು ಹೇಗೆ? ಈ ಮುದುಕಿಯರ್ ಇಬ್ಬರದು ತಲೆ ಕೆಟ್ಟ ಹೋಗಿದೆ ಅಂತ ಅನ್ಸುತ್ತೆ. ಆಗ ಅಜ್ಜ ಅಜ್ಜಿಗೆ ಹೇಳ್ತಾರೆ, ಇವತ್ತೇನಾದ್ರೂ ಮಾಡಿ ಮನೆ ಬಾಗಿಲನ್ನ ಸರಿ ಮಾಡ್ತೀನಿ. ಬಾಗಿಲೆಲ್ಲ ಮುರಿದು ಹೋಗ್ಬಿಟ್ಟಿದೆ. ಅದನ್ನ ನೀವ್ ಸರಿಪಡಿಸೋ ಅಗತ್ಯ ಏನಿದೆ? ಭೈರವನ್ಗೆ ಹೇಳಿದ್ರೆ ಸಾಕು, ಅವನ್ ಹೊಸ ಬಾಗ್ಲನ್ನೇ ಹಾಕ್ತಾನೆ. ಹಾ ಮೊದಲ ಅವನಿಗೆ ತಿನ್ನೋದಕ್ಕೆ ಚೆನ್ನಾಗಿ ಊಟ ಆದ್ರೂ ಕೊಡು, ಆಮೇಲೆ ಹೇಳ್ತೀನಿ ಅವನ್ಗೆ. ಇವ್ರಿಬ್ರು ನಿಜವಾಗ್ಲೂ ಹುಚ್ಚರಾಗಿದಾರ ಹೇಗೆ? ಏನು, ನಾಯಿ ಬಾಗಿಲ್ ತಗೊಂಡ್ಬರುತ್ತಾ? ಇದೇನಿದು? ಅಯ್ಯ ದೇವ್ರೆ, ಅಯ್ಯಯ್ಯೋ, ನಾನ್ ತುಂಬಾ ಹೊತ್ತು ಇಲ್ಲಿ ನಿಂತ್ರೆ ನಾನು ಕೂಡ ಹುಚ್ಚನಾಗ್ಬಿಡ್ತೀನೋ ಏನೋ. ಜಗನ್ ಅಲ್ಲಿಂದ ಹೊರಟು ಬಿಡ್ತಾನೆ. ಅದಾದ್ಮೇಲೆ ಅಜ್ಜ ಭೈರವನ ಬಳಿ ಬಾಗಿಲನ್ನ ಬೇಡ್ಕೋತಾರೆ. ಭೈರವ ತಕ್ಷಣ ಒಂದು ಬಾಗಿಲನ್ನ ಅವ್ರ ಮುಂದೆ ಪ್ರತ್ಯಕ್ಷ ಮಾಡ್ಬಿಡ್ತಾನೆ. ಸ್ವಲ್ಪ ಸಮಯದ ನಂತರ ಜಗನ್ ಅಜ್ಜನ ಮನೆಯ ಬಳಿಗೆ ಬರ್ತಾನೆ ಮತ್ತು ನೋಡ್ತಾನೆ, ಅಜ್ಜ ಹೊಸದೊಂದು ಬಾಗಿಲನ್ನ ಜೋಡಿಸಿರ್ತಾರೆ. ಅಯ್ಯೋ ದೇವ್ರೆ, ಈ ಮುದುಕ ಹೇಳ್ದ ಹಾಗೇನೆ ಹೊಸ ಬಾಗಿಲು ಹಾಕ್ಬಿಟ್ಟಿದಾನಲ್ಲ. ಆದ್ರೆ ಈ ನಾಯಿ ಬಾಗಿಲು ಎಲ್ಲಿಂದ ತಗೊಂಡ್ಬಂತು? ನೋಡಿ ಪತ್ತೆ ಹಚ್ಚಬೇಕು. ಅವನು ಭೈರವನ ಬಳಿಗೆ ಬರ್ತಾನೆ ಮತ್ತು ಹೇಳ್ತಾನೆ, ನನಗೂ ಒಂದು ಹೊಸ ಬಾಗಿಲು ತಗೊಂಬ ನೋಡೋಣ. ಇದನ್ನ ಕೇಳ್ತಿದ್ದಂತೆ ಭೈರವ ಒಂದು ಹೊಸ ಬಾಗಿಲನ್ನ ಅವನ್ ಮುಂದೆ ಪ್ರತ್ಯಕ್ಷ ಮಾಡ್ತಾನೆ. ಅಜ್ಜನೂ ನೋಡ್ತಾರೆ ಮತ್ತು ಜಗನ್ ಕೂಡ. ಅಯ್ಯೋ ಇದೇನಿದು? ಅರೆ ಭೈರವ್, ನಿಂತ್ಕೊಳ್ಳಪ್ಪ. ನಿಮ್ ನಾಯಿಗೆ ಜಾದು ಗೊತ್ತಿದೆ ಅನ್ಸುತ್ತೆ ಅಲ್ವಾ? ಇಲ್ ನೋಡಪ್ಪ ಜಗನ್, ಈ ಮಾತ್ನ ನೀನ್ ಬೇರೆ ಯಾರಿಗೂ ಹೇಳ್ಬೇಡ. ಹಾಗಿದ್ರೆ ಇದು ಜಾದು ಮಾಡೋ ನಾಯಿ ಅಂತ ಆಯ್ತು? ಅಯ್ಯಯ್ಯೋ ಹಾಗೇನಿಲ್ಲ, ನೀನ್ ಹಾಗೆಲ್ಲ ಅನ್ಕೊಳ್ಳೋದಿಕ್ ಹೋಗ್ಬೇಡಪ್ಪ. ಹಾಗಿದ್ರೆ ಈ ಮಾತ್ನ ನೀನ್ ಇನ್ಯಾರಿಗೂ ಹೇಳೋದಿಕ್ ಹೋಗ್ಬೇಡ ಕಣಪ್ಪ. ಇದ್ರ ಹತ್ರ ನಾವ್ ಏನೇ ಕೇಳಿದ್ರು ಅದು ನಮಗ್ ಖಂಡಿತ ಸಿಗುತ್ತಾ? ಖಂಡಿತ ಸಿಗುತ್ತಪ್ಪ, ನನ್ ಮಾತ್ನ ನಂಬಪ್ಪ. ಹಾಗಿದ್ರೆ ಬಂಗಾರ ಕೇಳಿದ್ರು ಕೂಡ ಕೊಡುತ್ತಾ? ನೀನೇನ್ ಮಾತಾಡ್ತಾ ಇದೀಯಾ? ನಮಗೆ ಬಂಗಾರ ಎಲ್ಲ ಬೇಕಿಲ್ಲ ಕಣಪ್ಪ. ನಿಜವಾಗ್ಲೂ ನಾವು ಇಷ್ಟರಲ್ಲೇ ಸಂತೋಷವಾಗಿದ್ದೀವಿ. ಆದ್ರೆ ಇನ್ನೊಂದು ವಿಷಯ, ಇಲ್ಲಿ ನಡೆದಿರೋದನ್ನ ಯಾರ ಹತ್ರನೂ ಹೇಳ್ಬೇಡ. ಹಾ ಹಾಗೆ ಆಗ್ಲಿ, ಯಾರ ಹತ್ರನೂ ಹೇಳೋದಿಲ್ಲ. ಇದನ್ನ ಹೇಳಿ ಜಗನ್ ಅಲ್ಲಿಂದ ಹೊರಟು ಬಿಡ್ತಾನೆ ಮತ್ತು ಹಳ್ಳಿಯ ಮುಖ್ಯಸ್ಥರಿಗೆ ಎಲ್ಲಾ ವಿಚಾರಗಳನ್ನು ತಿಳಿಸ್ತಾನೆ. ನೀನ್ ಏನ್ ಹೇಳ್ತಿದ್ಯಾ ಜಗನ್? ನಾಯಿ ಹತ್ರ ಏನ್ ಕೇಳ್ಕೊಂಡ್ರು ಅದು ಸಿಗುತ್ತಾ? ತಮಾಷೆ ಮಾಡ್ತಿದ್ಯಾ? ಅಯ್ಯೋ ಹಾಗೇನಿಲ್ಲ ಮುಖ್ಯಸ್ಥರೇ. ಅಯ್ಯೋ ಮೊದಲನೇ ಸಲ ನಾನು ಕೂಡ ನಂಬಿರ್ಲಿಲ್ಲ. ನಾನು ನನ್ನ ಕಣ್ಣಾರೆ ನೋಡಿದ್ಮೇಲೇನೆ ಅದು ನಿಜ ಅಂತ ನಾನು ನಂಬಿರೋದು. ಹಂಗಾದ್ರೆ ಇದು ಏನು ಅಂತ ಅಲ್ಲಿಗೆ ಹೋಗಿ ನೋಡ್ಲೇಬೇಕು. ಮತ್ತು ನೀನ್ ನನಗೆ ಈ ಖುಷಿ ವಿಚಾರವನ್ನ ತಿಳಿಸಿದ್ದಕ್ಕಾಗಿ ನಿನಗೆ 100 ಚಿನ್ನದ ನಾಣ್ಯಗಳನ್ನ ಕೊಡ್ತಿದ್ದೇನೆ. ಮುಖ್ಯಸ್ಥ ಮನಸ್ಸಿನಲ್ಲೇ ಅನ್ಕೋತಾನೆ, ಇವನಿಗೇನ್ ಗೊತ್ತು, ಅದೇನಾದ್ರೂ ನನಗ್ ಸಿಕ್ಕಿದ್ರೆ ಅದನ್ನ ಇಟ್ಕೊಂಡು ನಾನು ಎಷ್ಟು ದುಡ್ಡು ಸಂಪಾದನೆ ಮಾಡ್ತೀನಿ ಅಂತ. ಇದಾದ್ಮೇಲೆ ಇವರಿಬ್ರು ಅಜ್ಜ ಅಜ್ಜಿಯ ಮನೆಗೆ ಹೋಗ್ತಾರೆ. ನೋಡಿದ್ರ, ನಮ್ ಬಳಿ ಒಂದಾದ್ರೂ ಆಸ್ತಿ ಇತ್ತು, ಈಗ ಅದು ನಮ್ಮಿಂದ ಇಲ್ದಂಗ ಆಗ್ತಿದೆ. ನಾನ್ ಏನ್ ಮಾಡ್ಲಿ? ಭೈರವ್ನನ್ನ ನಾನು ಹೇಗೆ ಅಂತ ಕಾಪಾಡ್ಲಿ? ಅಜ್ಜ ಅಜ್ಜಿ ತುಂಬಾ ದುಃಖದಲ್ಲಿರ್ತಾರೆ. ಭೈರವ ಕೂಡ ಇವ್ರ ಜೊತೆ ಮನೆಯೊಳಗೆ ಇರ್ತಾನೆ. ಅರೇ ಇದೇನಿದು? ನೀವು ಈ ಮೂಕ ಪ್ರಾಣಿಯನ್ನ ಮನೆಯೊಳಗೆ ಇಟ್ಕೊಂಡಿದ್ದೀರಾ? ನಿಮಗೆ ಇದಕ್ಕೆ ಶಿಕ್ಷೆ ಆಗೇ ಆಗತ್ತೆ. ಇಲ್ಲ,
ಯಜಮಾನ್ರೆ ಇವ್ ನನ್ ಮಗನಿದ್ದ ಹಾಗೇನೆ. ಅಯ್ಯೋ ಸಾಕ್ ಮಾಡ್ರಿ ಈ ನಾಟಕನ. ಈಗ ನಾನಿದನ್ನ ತಗೊಂಡೇ ಹೋಗ್ತೀನಿ. ಮುಖ್ಯಸ್ಥ ಬಲವಂತದಿಂದ ಭೈರವನನ್ನ ಕರ್ಕೊಂಡು ಹೋಗೋ ಮಾತಾಡ್ತಾನೆ. ಮಗನೇ ಭೈರವ, ಇಂಥ ಪರಿಸ್ಥಿತಿಲಿ ನೀನ್ ಬಿಟ್ರೆ ನಮ್ ಕಾಪಾಡೋದಿಕ್ಕೆ ಯಾರಿದಾರಪ್ಪ? ಇದನ್ನ ಕೇಳ್ತಿದ್ದಂತೆ ಭೈರವನ ಕಣ್ಣುಗಳಿಂದ ದೊಡ್ಡ ಬೆಳಕು ಚಿಮ್ಮುತ್ತೆ. ಮುಖ್ಯಸ್ಥ ಮತ್ತು ಜಗನ್ ಗಾಳಿಯಲ್ಲಿ ತೇಲೋದಕ್ ಶುರು ಮಾಡ್ತಾರೆ ಮತ್ತು ಜೋರಾಗಿ ಕಿರ್ಚಾಡ್ತಾರೆ. ಯಾರಾದ್ರೂ ಕಾಪಾಡಿ, ಆದಷ್ಟು ಬೇಗ ಕೆಳಗಿಳಿಸಿ ನಮ್ಮನ್ನ. ಅಯ್ಯೋ ಕಾಪಾಡಿ, ಯಾರಾದ್ರೂ ಕಾಪಾಡಿ. ಗಾಳಿ ಅವರಿಬ್ಬರನ್ನ ಮನೆಯಿಂದ ದೂರ ಮೇಲಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ಇಬ್ರು ಭಯ ಪಡ್ತಾರೆ. ಪದೇ ಪದೇ ದೇವ್ರ ಹತ್ರ ಕ್ಷಮೆ ಕೇಳೋದಕ್ ಶುರು ಮಾಡ್ತಾರೆ. ಅದಾದ್ಮೇಲೆ ಹಳ್ಳಿಯಲ್ಲಿರೋರಿಗೆ ಯಾರಿಗೂ ಧೈರ್ಯ ಬರೋದಿಲ್ಲ ಈ ಅಜ್ಜ ಅಜ್ಜಿಯನ್ನ ಚೇಡ್ಸೋದಕ್ಕೆ. ಅದಾದ್ಮೇಲೆ ಅವರಿಬ್ರು ಭೈರವನ ಜೊತೆ ತಮ್ಮ ಮುಂದಿನ ಜೀವನವನ್ನ ಖುಷಿಯಾಗಿ ಕಳೀತಾರೆ.